ಹಿಂದಿದ್ದಂತ ನಮ್ಮ ಮಿತ್ರ ಪಕ್ಷದ ಮೇಲೆ 40% ಕಮಿಷನ್ ಅಂದ್ರು. ಯಾವ್ದ್ರಿ ಪರ್ಸೆಂಟೇಜು? ದಾಖಲೆ ಪ್ರಮಾಣದ ಪರ್ಸೆಂಟೇಜ್. ದಾಖಲೆ ಸೃಷ್ಟಿ ಮಾಡ್ಬಿಟ್ಟಿದ್ದೀರಿ, ಇತಿಹಾಸ ಸೃಷ್ಟಿ ಮಾಡ್ಬಿಟ್ಟಿದ್ದೀರಿ ಲೂಟಿ ಮಾಡೋದ್ರಲ್ಲಿ. ಯಾವ 40% ಯಾವಾಗ್ಲೂ ದಾಟೋಗದೆ. ಇವತ್ತೇನು ಕಾಂಟ್ರಾಕ್ಟರ್ಗಳು, ಸಣ್ಣ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರು ಇವತ್ತೆಲ್ಲ ಬೀದಿಗೆ ಬಂದು 37,000 ಕೋಟಿ ಇವತ್ತು ಹಣ ಪಾವತಿ ಮಾಡಿದಿರಾ, ಅವ್ರನ್ನ ಬೀದಿನಲ್ಲಿ ಇವತ್ತು ಬಂದು ನಿಲ್ಸಿದ್ದೀರಿ. ಏನೋ ದೊಡ್ಡ ಪಾಪ ಕಾಂಟ್ರಾಕ್ಟರ್ಗಳು ಒಯ್ತಾರೆ, ಒಂದು 8-10 ಜನ ಸಂಪರ್ಕದಲ್ಲಿ ಇರ್ತಾರೆ, ಹೆಂಗೋ ಪರ್ಸೆಂಟೇಜ್ ತಗೋಬರ್ತಾರೆ, ಅವ್ರು ಕೊಡ್ತಾರೆ, ಅವ್ರು ತಗೋತಾರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ. ಸಣ್ಣ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರ ಪರಿಸ್ಥಿತಿ ಏನ್ ಸ್ವಾಮಿ? ಪಾಪ ಅವ್ರ ಮನೆಯಲ್ಲಿ ಚಿನ್ನನೋ ಮತ್ತೊಂದೋ ಇನ್ನೊಂದು ಅಡ್ಬಿಟ್ಟು, ಭೂಮಿನೋ ಜಮೀನೋ ಅಡ್ಬಿಟ್ಟು ಆ ಹೆಣ್ಮಕ್ಳು ಪಾಪ ಬೀದಿಗೆ ಬಂದು ನೇಣು ಹಾಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಂದೊಡ್ಡಿರ್ತಕ್ಕಂಥದ್ದು ಇದೇನಾ ಈ ಕಾಂಗ್ರೆಸ್ ಪಕ್ಷದ 3 ವರ್ಷದಲ್ಲಿ ನೀವು ಕೊಡ್ತಾ ಇರ್ತಕ್ಕಂಥ ಸಾಧನೆ? ಎಷ್ಟಪ್ಪ ಸೀಟು? 136, 138. ಪಾಪ ನಿಮ್ಗೆ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ನಿಮ್ಗೆ ಗೊತ್ತಾಗೋದಿಲ್ಲ. ನಮ್ ಕುಮಾರಣ್ಣನ್ ಕೇಳಿ ಹೇಳ್ತಾರೆ, ಬಂದ್ರಲ್ಲಪ್ಪ ಅವತ್ತೆಲ್ಲ ದಂಡ ಇಳಿದ್ರು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು, ಇಡೀ ಡೆಲ್ಲಿ ಹೈಕಮಾಂಡ್ ಬಂದು ದೇವೇಗೌಡರು ಮನೆ ಬಾಗಿಲು ಕೂತ್ಕೊಂಡ್ರು. ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀವಿ, 5 ವರ್ಷ ಮುಖ್ಯಮಂತ್ರಿ ಮಾಡ್ತೀವಿ, ಯಾವುದೇ ಏನೇ ಕಿರುಕುಳ ಕೊಡೋದಿಲ್ಲ, ನಮ್ ಜೊತೆ ಕೈ ಜೋಡಿಸ್ರಿ, ಬಿಜೆಪಿ ಅವ್ರ ಜೊತೆ ಹೋಗ್ಬೇಡಿ ಅಂದ್ರು. ಕೊನೆಗೇನಪ್ಪ ಮಾಡಿದ್ರಿ? ದಿನ ಬೆಳಗ್ಗೆ ಎದ್ರೆ ಏನ್ ಸ್ವಾಮಿ ಮಾಡಿದ್ರಿ? ಇವತ್ತು ಬಿತ್ತು ಸರ್ಕಾರ, ಅವತ್ತು ಬಿತ್ತು ಸರ್ಕಾರ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೇರೆ ಇನ್ಯಾರಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೆ ನಮ್ಗೆ ಸವಾಸ ಬೇಡ ಕಣ್ರಪ್ಪ. ರೈತರ ಸಾಲ ಮನ್ನಾ ಚರ್ಚೆನೂ ಬೇಡ, ನನಗೆ ಸರ್ಕಾರವೂ ಬೇಡ. ಹೆಂಗೋ ಒಳಗಡೆ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳ ಗುಂಪು ಜೊತೆ ಒಳಗಡೆ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಕೇಳ್ದಂಗೆ ಹೇಳ್ದಂಗೆ ಬರ್ಕೊಟ್ಟು ಕಳಿಸ್ಬೇಕಾಗಿತ್ತು. ಅದು ಕುಮಾರಣ್ಣ ಮಾಡ್ಲಿಲ್ಲ. ಕುಮಾರಣ್ಣ ಇವತ್ತೇನಾದ್ರೂ ಈ ಜನತಾದಳ ಪಕ್ಷ ಇವತ್ತು ಈ ರಾಜ್ಯದಲ್ಲಿ 25 ವರ್ಷಗಳ ಕಾಲ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದೆ ಅಂದ್ರೆ ಅವ್ರಿಗೆ ರೈತರ ಮೇಲೆ ಇರ್ತಕ್ಕಂಥ ಒಂದು ಬದ್ಧತೆ, ಕಾಳಜಿಯನ್ನ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ನಿಮ್ ಕಣ್ಣು ಮುಂದೆ ಇಡ್ತೇನೆ. ಇನ್ನ ತಂಬಾಕು ಅಂತ ಇಲ್ಲಿ ಬರೆದು ಚೀಟಿ ಕೊಟ್ಟಿದ್ದಾರೆ, ಹರೀಶ್ ಗೌಡ್ರು ಮಾತನಾಡಿದ್ದಾರೆ. ನಮ್ಗೆ ಗೊತ್ತಿದೆ, ಇವತ್ತು KR ನಗರ, ST ಕೋಟೆ, ಪಿರಿಯಾಪಟ್ಟಣ, ಹುಣಸೂರು, ಅರ್ಕಲ್ಗೂಡು ಇದಿಷ್ಟೇ ಕ್ಷೇತ್ರದಲ್ಲಿ ಹೊಗೆ ಸೊಪ್ಪನ್ನ ಬೆಳೀತಕ್ಕಂಥ ರೈತರಿದ್ದಾರೆ. ಕಳೆದ ವರ್ಷವೂ ಕೂಡ ರೈತರಿಗೆ ಒಂದು ನಿಗದಿ ಆಗ್ಬೇಕಾದಂತ ಒಂದು ಬೆಲೆ ಇರಲಿ, ಆ ಪ್ರೊಡಕ್ಷನ್ ಬೆಳೆದಂತ ಪ್ರೊಡಕ್ಷನ್ ಖರೀದಿ ಮಾಡ್ತಕ್ಕಂಥದಕ್ಕೆ ಮುಂದಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಮಹೇಶ್ ಅಣ್ಣ ಅವರು, ಹರೀಶ್ ಗೌಡ್ರು, ಜಿಲ್ಲಾ ನಾಯಕರೆಲ್ಲ ಬಂದ್ರು. ಕುಮಾರಣ್ಣನ ಕೇತ್ಗಾನಹಳ್ಳಿ ಜಮೀನಿಗೆ ಬಂದು ಕೂತ್ರು. ಒಂದು ರೈತ ನಿಯೋಗ ಬಂದ್ರು. ಈ ರೀತಿ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ಈ ವರ್ಷ ಬೆಳೆದಿರ್ತಕ್ಕಂಥ ತಂಬಾಕು ಎಲ್ಲ ಬೀದಿ ಪಾಲಾಗ್ತಾ ಇದೆ, ನಾವು ಬೀದಿಗೆ ಚೆಲ್ಲಬೇಕಾದಂತ ಪರಿಸ್ಥಿತಿ ಬಂದಿದೆ, ದಯವಿಟ್ಟು ನಮ್ಮನ್ನ ಉಳಿಸ್ಕೊಡಿ ಕುಮಾರಣ್ಣ ಅವರೇ ಅಂತ ಒಂದು ರೈತ ನಿಯೋಗ ಬಂದಾಗ, ಬಹುಶಃ ರೈತ ನಿಯೋಗನ ನೀವು ಕೇಳಬೇಕು. ಅದರಲ್ಲಿ ಬಹಳ ಜನ ವಿದ್ಯಾವಂತರಿದ್ದಾರೆ, ವಕೀಲರಿದ್ದಾರೆ, ಆ ಒಂದು ನಿಯೋಗದಲ್ಲಿ ಪ್ರತಿನಿಧಿಸ್ತಕ್ಕಂಥವ್ರು. ಅವ್ರು ಒಂದೇ ಮಾತು ಹೇಳಿದ್ರು, ನಿಖಿಲ್ ಅವರೇ, ನಾವು ಇಷ್ಟು ವರ್ಷಗಳ ಕಾಲ ಪ್ರತಿ ವರ್ಷ ಕೂಡ ಈ ಯಾತನೆಯನ್ನ ಅನುಭವಿಸ್ತೀವಿ. ಇವತ್ತೇನು ನಿಮ್ಮಂತ ಪುಣ್ಯಾತ್ಮರು ಮಂಡ್ಯ ಜಿಲ್ಲೆ ಅಂದ್ರೆ 7 ಕ್ಷೇತ್ರ ಜೊತೆಯಲ್ಲಿ 8ನೇ KR ನಗರ ಕ್ಷೇತ್ರ ಸೇರಿದಂತೆ ಲೋಕಸಭಾ ವ್ಯಾಪ್ತಿಯ ಜನತೆ ನೀವೇನು 8,000 ಲೀಡನ್ನ ಕೊಟ್ಟಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅತ್ಯಂತ ಪ್ರಚಂಡ ಬಹುಮತದಿಂದ ಸಂಸದರಾಗಿ ಮಾಡಿ ಅವ್ರನ್ನ ಕೇಂದ್ರದಲ್ಲಿ ಅತ್ಯಂತ ಉನ್ನತವಾದಂತ ಒಂದು ಸಚಿವ ಸ್ಥಾನವನ್ನ ಅಲಂಕರಿಸ್ತಕ್ಕಂಥದಕ್ಕೆ ಕಾರಣಕರ್ತರಾದ್ರೆ, ಬಹುಶಃ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಇವತ್ತು ಕುಮಾರಣ್ಣ ಅವರು ಆ ರೈತ ನಿಯೋಗ ಹೇಳಿದಾಗ ಎಂದೂ ಕೂಡ ನಾವು ಡೆಲ್ಲಿಗೆ ಬಂದು ಇಷ್ಟ ಹತ್ರದಲ್ಲಿ ಒಂದು ಕಾಮರ್ಸ್ ಇಂಡಸ್ಟ್ರಿ ಮಂತ್ರಿಗಳನ್ನ ಭೇಟಿ ಆಗ್ತಕ್ಕಂಥದಕ್ಕೆ ನಮ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಕುಮಾರಣ್ಣ ಅವರು ಇವತ್ತೇನು ಡೆಲ್ಲಿಲಿ ಇದ್ದಾರೆ, ಬಹುಶಃ ಇಂಥ ಸುವರ್ಣ ಯುಗ ಕುಮಾರಣ್ಣ ಅವರು ಡೆಲ್ಲಿಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಗೆ ಭೇಟಿಯನ್ನ ಮಾಡಿಸಿದ್ದಷ್ಟೇ ಅಲ್ಲ, ಈ ಭಾಗದ ರೈತರು ತಂಬಾಕುವನ್ನ ಏನು ಬೆಳೆದು ಅದ್ರ ಮೇಲೆ ಅವಲಂಬಿತರಾಗಿ ಜೀವನವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಬದುಕನ್ನ ಹಸನಗೊಳಿಸ್ತಕ್ಕಂಥದಕ್ಕೆ ನಿಮ್ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು, ನಿಮ್ ಕಣ್ಣಲ್ಲಿ ಬರ್ತಕ್ಕಂಥ ನೀರನ್ನ ಒರೆಸಿ ಧೈರ್ಯವನ್ನ ತುಂಬಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ತೆಗೆದುಕೊಂಡಂತ
ಒಂದು ಐತಿಹಾಸಿಕವಾದಂತ ನಿರ್ಣಯ ಕಳೆದ ವರ್ಷ ನಮ್ಮ ಕಣ್ಣು ಮುಂದೆ ಇದೆ. ಮತ್ತೆ ಈ ವರ್ಷವೂ ಕೂಡ ಹುಣಸೂರ್ಗೆ ಹೋಗಿದ್ದೆ. ಹುಣಸೂರ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬ ಆಫೀಸರು ಏನೋ ಸ್ವಲ್ಪ ಕೆಟ್ಟ ಮಾತಾಡ್ಬಿಟ್ಟ ನಮ್ಮ ರೈತರಿಗೆ ಅಂತ. ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳು ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ರೈತರು ಕಷ್ಟಜೀವಿಗಳು, ಬೇರೆ ಯಾವುದೇ ವ್ಯವಹಾರ ವಹಿವಾಟುಗಳು ಗೊತ್ತಿಲ್ಲ. ಅತಿವೃಷ್ಟಿ ಆದ್ರೂ ಬೆಳೆ ನಾಶ ಆದ್ರೂ ಬೆಳೆ ಬೆಳೀತಾರೆ, ಅನಾವೃಷ್ಟಿಯಾಗಿ ನೀರು ಬರಲಿಲ್ಲ ಮಳೆ ಬರಲಿಲ್ಲ ಅಂತ ಹೇಳಿದ್ರು ಮತ್ತಿನ್ನೊಂದು ಬೆಳೆ ಬೆಳೆಯೋದಕ್ಕೆ ಸಿದ್ಧರಾಗ್ತಾರೆ. ಅಂತ ಮುಗ್ಧ ರೈತರ ಜೊತೆ ಮಾತನಾಡಬೇಕಾದ್ರೆ ಅದು ಯಾರೇ ಇರಬಹುದು, ಅದು ಜನಪ್ರತಿನಿಧಿಗಳಿರ್ಬೋದು ಅಥವಾ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಅಧಿಕಾರಿಗಳಿರ್ಬೋದು. ಇವತ್ತು ದಯವಿಟ್ಟು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಇಂಥ ಅಧಿಕಾರಿಗಳು ನಮ್ಮ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಬೇಡ. ನಿಮ್ ಕೈನಲ್ಲಿ ಒಳ್ಳೇದು ಮಾಡಕ್ಕಾದ್ರೆ ಒಳ್ಳೇದು ಮಾಡಿ, ಇಲ್ಲ ಅಂದ್ರೆ ರೈತರ ಆತ್ಮವಿಶ್ವಾಸವನ್ನ ಕುಗ್ಗಿಸ್ತಕ್ಕಂಥ ಚರ್ಚೆಗಳು ಮಾಡಬಾರ್ದು. ಅವತ್ತು ರೈತರು ಬೀದಿಗೆ ಬಂದಿದ್ರು, ಹರೀಶ್ ಗೌಡ್ರ ಜೊತೆ ಹೋದೆ, ಅಶ್ವಿನ್ ಅವರು ಮಾದೇವಣ್ಣ ಅವರು ಎಲ್ಲ ಜೊತೆಯಲ್ಲಿದ್ರು. ಅವತ್ತು ಕುಮಾರಣ್ಣ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕವನ್ನ ಮಾಡಿ ರೈತರಿಗೆ ಧೈರ್ಯವನ್ನ ತುಂಬಿಸಿದ್ದೇವೆ. 320 ರೂಪಾಯಿಗೆ ನಿಗದಿ ಆದಂತ ಆ ಬೆಲೆ ಏನಿತ್ತು 250 ರೂಪಾಯಿಗೆ ಇಳಿಕೆ ಆಗಿದೆ. ದಯಮಾಡಿ ನಮ್ಮನ್ನ ಯಾಗಾದ್ರೂ ಮಾಡಿ 320 ರೂಪಾಯಿಗೆ ಮತ್ತೆ ಆ ಬೆಲೆಗೆ ತಗೊಳ್ತಕ್ಕಂಥದಕ್ಕೆ ಕುಮಾರಣ್ಣ ಅವ್ರನ್ನ ನಾವೆಲ್ಲ ಸಂಪರ್ಕ ಮಾಡಬೇಕು ಅಂತ ಹೇಳಿದಾಗ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡ್ಬಂದಿದ್ದೇವೆ. ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲ ಜಿಲ್ಲಾ ನಾಯಕರುಗಳು ಸೇರಿ ಕುಮಾರಣ್ಣ ಅವ್ರನ್ನ ಹೋಗಿ ಭೇಟಿ ಮಾಡಿ ಈ ಭಾಗದ ತಂಬಾಕು ಬೆಳೆಗಾರರ ಈ ವರ್ಷದ ಈ ಒಂದು ಪರಿಸ್ಥಿತಿಯನ್ನ ಹೊರಗಡೆ ತಗೊಂಡ್ ಬರ್ತಕ್ಕಂಥದಕ್ಕೆ, ಪಾರ್ ಮಾಡ್ತಕ್ಕಂಥದಕ್ಕೆ ಯಾವುದಾದ್ರೂ ಪಕ್ಷ, ಇವತ್ತು ಹೇಳ್ತಾ ಇದ್ದೇನಣ್ಣ, ಈ ಪಕ್ಷ ಉಸಿರಾಡ್ತಾ ಇರ್ತಕ್ಕಂಥದ್ದು, ದೇವೇಗೌಡರು ಸಾಹೇಬರು ಉಸಿರಾಡ್ತಾ ಇರ್ತಕ್ಕಂಥದ್ದು, ಕುಮಾರಣ್ಣ ಅವರು ಉಸಿರಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಪಕ್ಷದ ನಾಯಕರುಗಳಿಗೆ ನಮ್ಗಿರ್ತಕ್ಕಂಥ ಬದ್ಧತೆ, ಅದು ಏಕೈಕ ವರ್ಗ ರೈತಾಪಿ ವರ್ಗ ಅಂತಕ್ಕಂಥದ್ದನ್ನ ಬಹಳ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾವ ಹಂತದಲ್ಲಿ ಯಾವ ಕ್ಷಣದಲ್ಲೂ ಕೂಡ ನಿಮ್ಮನ್ನ ಬೀದಿಯಲ್ಲಿ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ ಯಾವ ರೀತಿ ನಮ್ಮ ಬೆಂಬಲಕ್ಕೆ ನಾವು ಮಾಡಿರ್ತಕ್ಕಂಥ ಅಳಿಲು ಸೇವೆಯನ್ನ ಗುರುತಿಸಿ ಈ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದ್ದೀರೋ ಅಷ್ಟೇ ಇವತ್ತು ನಮ್ಮ ಮೇಲೂ ಕೂಡ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ರೈತರ ಜೊತೆಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ನಿಲ್ತೇವೆ. ಕೊನೆಯದಾಗಿ ಮಹೇಶ್ ಅಣ್ಣ ಅವ್ರು ಮಾತನಾಡ್ತಾರೆ, ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನವರು. 5 ಗ್ಯಾರಂಟಿಗಳಿಗೆ ವರ್ಷಕ್ಕೆ 55,000 ಕೋಟಿ ಬೇಕು. ಆ 55,000 ಕೋಟಿಯನ್ನ ಹೊಂದಿಸ್ತಕ್ಕಂಥದ್ದಕ್ಕೆ, ಯಾಕೆಂದ್ರೆ ಪಾಪ ಪುಣ್ಯಾತ್ಮರು ಅದ್ ಯಾವ ಲೋಕದಲ್ಲಿದ್ರೋ ಏನೋ ಗೊತ್ತಿಲ್ಲ, ಪ್ರಣಾಳಿಕೆಯಲ್ಲಿ 2,000 ಗೃಹಲಕ್ಷ್ಮಿ, ಯುವ ನಿಧಿ, ಪ್ರೀ ಕರೆಂಟು ಎಲ್ಲ ಕತೆ ಬಿಟ್ಕೊಂಡು ಪಾಪ ಬಂದ್ಬಿಟ್ಟವ್ರೆ. ಈಗ ಪರಿಸ್ಥಿತಿ ಎಲ್ಲಿ ಹೋಗದೆ ಅಂದ್ರೆ 55,000 ಕೋಟಿ ಪ್ರತಿ ವರ್ಷ ಹೊಂದ್ಸಕ್ಕಾಗ್ದಿರಾ ಪಾಪ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ SCP TSP ಹಣ, ಅವರ ಒಂದು ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ 11,000 ಕೋಟಿ ತೆಗೆದು ಇವತ್ತು ಗ್ಯಾರಂಟಿಗಳಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಾಪ ಕಾಂಗ್ರೆಸ್ನ ಸ್ವಪಕ್ಷೀಯರು ಎಷ್ಟು ಜನ ಮಾತನಾಡಿದ್ರು ಇಲ್ಲಿವರೆಗೂ, ಎಷ್ಟು ಜನ ಪಾಪ ಅವ್ರ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು. ಜನ ಬೈತಾವ್ರೆ ತೂಚಿ ಅಂತ, 140 ಸ್ಥಾನ ಗೆಲ್ಸವ್ರೆ. ಜನ ಕೇಳ್ತಾರೆ, ಎಲ್ರಿ ರಸ್ತೆ ಹಾಕ್ಸಕ್ಕಾಗ್ಲಿಲ್ವಲ್ರಿ, ಚರಂಡಿ ಮಾಡ್ಸಕ್ಕಾಗ್ಲಿಲ್ವಲ್ರಿ, ಈ ಶಾಲೆ ಕಟ್ಟಡದಲ್ಲಿ ನೀರು ಸೋರ್ತಾ ಕಣ್ರಿ, ಮಕ್ಕಳ ಭವಿಷ್ಯ ರೂಪಿಸಕ್ಕಾಗ್ಲಿಲ್ವಲ್ರಿ, ಈ ಆಸ್ಪತ್ರೆಗಳ ಪರಿಸ್ಥಿತಿ ನೋಡ್ರಿ ಅಂತ ಜನ ತೂಚಿ ಅಂತ ಉಗಿತಾವ್ರೆ. ಅಭಿವೃದ್ಧಿಗೆ 1 ರೂಪಾಯಿ ಇವತ್ತು ನಮ್ಮ ಹತ್ರ ಬಿಡುಗಾಸ್ ಹಣ ಇಲ್ಲ ಅಂತಕ್ಕಂಥದನ್ನ ಅಸಹಾಯಕವಾಗಿ ಮಾತನಾಡಿರ್ತಕ್ಕಂಥದ್ದು JDSನವರಲ್ಲ, BJP ಶಾಸಕರಲ್ಲ, ಬದಲಾಗಿ ಸಾರ್ವಜನಿಕವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕರು. ಇದು ಈ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ.